ಥರ್ಡ್ ಹೆಡಿಂಗ್ 17th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ 3 plus root 5 is an irrational number. ಇದನ್ನ ಪ್ರೂವ್ ಮಾಡ್ಬೇಕು. ಅದು ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಫಸ್ಟ್ ನಾವೇನ್ ಮಾಡೋಣ, ಲೆಟ್ us assume 3 plus root 5 is a rational number ಅಂತ ಅನ್ಕೋಣ. ಓಕೆ, ಸೊ ಫಸ್ಟ್ ನಾವೇನ್ ಅನ್ಕೋಣ, ಇರ್ರಾಷನಲ್ ಅಲ್ಲ ರಾಷನಲ್ ಅಂತ ಅನ್ಕೋಣ. ಓಕೆ, ಈಗ ರಾಷನಲ್ ನಂಬರ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರ್ಬೇಕು, ರಾಷನಲ್ ನಂಬರ್ ಅಂದ್ರೆ ಓಕೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರ್ಬೇಕು. ಆಮೇಲೆ ಆ ಪಿ ಬೈ ಕ್ಯೂ ಹೆಂಗಿರ್ಬೇಕು, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಇರ್ಬೇಕು. ಆಮೇಲೆ ಅವು ಕೋ ಪ್ರೈಮ್ಸ್ ಇರಬೇಕು ಅಂಡ್ ಕ್ಯೂ ನಾಟ್ ಈಕ್ವಲ್ ಟು 0. ಓಕೆ, ಕ್ಯೂ ವ್ಯಾಲ್ಯೂ 0 ಇರ್ಬೋದು. ಈಗ ನಿಮಗೆ ಕೋ ಪ್ರೈಮ್ ಅಂತಂದ್ರೆ ನೀವು ಎರಡೂ ನಂಬರ್ ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಕೋ ಪ್ರೈಮ್ ಅಂತೀವಿ. ಕೋ ಪ್ರೈಮ್ ಅಂದ್ರೆ ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಇದನ್ನ ಬರಿಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ರೂಟ್ 5 ಒಂದು ಲೆಫ್ಟ್ ಸೈಡ್ ಇಟ್ಕೊಳ್ತೇನೆ. ಅವಾಗ ಏನಾಗುತ್ತೆ, ಪಿ ಬೈ ಕ್ಯೂ ಪ್ಲಸ್ 3 ಈ ಕಡೆ ಹೋದ್ರೆ -3 ಆಯ್ತು. ಓಕೆ, ರೂಟ್ 5 ಇಸ್ ಈಕ್ವಲ್ ಟು, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1 ಎಲ್ಸಿಎಂ ತಗೊಳ್ಳೋಣ. ಕ್ಯೂಗೆ ಮತ್ತೆ 1 ಎಲ್ಸಿಎಂ ತಗೊಂಡ್ರೆ ಕ್ಯೂ ಬರುತ್ತೆ. ಓಕೆ, ಇಲ್ಲಿ ರಫ್ ಕಾಲಮ್ ಅಲ್ಲಿ ಬರೀತೀನಿ. ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಇಲ್ಲೇನಿದೆ ಪಿ ಬೈ ಕ್ಯೂ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಸಿಎಂ ಏನ್ ಬಂತು, ಕ್ಯೂ. ಸೊ ಕ್ಯೂ ಕ್ಯೂ ಕ್ಯಾನ್ಸಲ್ ಆಯ್ತು, ಏನಾಗ್ ಬಂತು, 3 ಬಂತು. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ. ಸೆಕೆಂಡ್ ನಂಬರ್ ಏನಿದೆ 3/1. ಓಕೆ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಸೊ ಏನಾಗುತ್ತೆ, 3/1 ಅಂದ್ರೆ 3 ಇಂಟು ಕ್ಯೂ, 3Q ಆಯ್ತು. ಸೊ ಏನ್ ಬಂತು, ಪಿ ಮೈನಸ್ 3Q ಅಂತ ಬಂತು. ಓಕೆ, ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಈಗ ಏನ್ ಬಂತು, ರೂಟ್ 5 ಇಸ್ ಈಕ್ವಲ್ ಟು ಪಿ ಮೈನಸ್ 3Q ಡಿವೈಡೆಡ್ ಬೈ ಕ್ಯೂ ಅಂತ ಬಂತು. ಓಕೆ, ಈಗ ನಾವು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಬರಿಬಹುದು ಅಂದ್ರೆ, ಸಿನ್ಸ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್. ಓಕೆ, ಅವು ಎರಡು ಇಂಟೀಜರ್ಸ್ ಇರೋದ್ರಿಂದ ಓಕೆ ನಾನು ಏನ್ ಬರಿಬಹುದು, ಪಿ ಮೈನಸ್ 3Q ಬೈ ಕ್ಯೂ ಈಸ್ ರಾಷನಲ್ ಅಂತ ಬರಿಬಹುದು. ಪಿ ಮೈನಸ್ 3Q ಬೈ ಕ್ಯೂ ಈಸ್ ರಾಷನಲ್. ಯಾಕಂದ್ರೆ ಪಿ ಅಂಡ್ ಕ್ಯೂ ಇಂಟೀಜರ್ ಅಂದ್ರೆ ಏನು, ನಂಬರ್ಸ್. ಓಕೆ, ಪಾಸಿಟಿವ್ ಆರ್ ನೆಗೆಟಿವ್ ನಂಬರ್ ಇದ್ದಾಗ ಸೊ ಇದಿಷ್ಟು ಏನಾಗುತ್ತೆ, ಇದಿಷ್ಟು ರಾಷನಲ್ ಆಗುತ್ತೆ. ಓಕೆ, ಇದು ರಾಷನಲ್ ಆಯ್ತಂದ್ರೆ ಆರ್ ಎಚ್ ಎಸ್ ರಾಷನಲ್ ಆಯ್ತಂದ್ರೆ ಎಲ್ ಎಚ್ ಎಸ್ ಕೂಡ ರಾಷನಲ್ ಆಯ್ತು. ಸೊ ಅದಕ್ಕೆ ಏನ್ ಬರ್ತೀವಿ, ಅಂಡ್ ಸೊ ರೂಟ್ 5 ಈಸ್ ರಾಷನಲ್ ಅಂತ ಬರೀತೀವಿ. ಓಕೆ, ಬಟ್ ಈಗ ನಮಗೇನಂತಂದ್ರೆ ನಮಗೆ ಫ್ಯಾಕ್ಟ್. ಓಕೆ, ಫ್ಯಾಕ್ಟ್ ಏನ್ ಗೊತ್ತು, ರೂಟ್ 5 ಬಂದ್ಬಿಟ್ಟು ಇರ್ರಾಷನಲ್ ಅಂತ ಗೊತ್ತು. ಫ್ಯಾಕ್ಟ್ ರೂಟ್ 5 ಬಂದ್ಬಿಟ್ಟು ಇರ್ರಾಷನಲ್, ನಮಗೆ ರಾಷನಲ್ ಬಂದಿದೆ. ಓಕೆ, ಸೊ ಏನ್ ಸ್ಟೇಟ್ಮೆಂಟ್ ಬರಬೇಕು, ದಿಸ್ ಕಾಂಟ್ರಡಿಕ್ಟ್ಸ್. ಕಾಂಟ್ರಡಿಕ್ಟ್ಸ್ ಅಂದ್ರೆ ಅಪೋಸಿಟ್ ಬಂದಿದೆ ಅಂತ. ದಿಸ್ ಕಾಂಟ್ರಡಿಕ್ಟ್ಸ್ ದ ಫ್ಯಾಕ್ಟ್. ಓಕೆ, ಫ್ಯಾಕ್ಟ್ ಅಂದ್ರೆ ನಥಿಂಗ್ ಬಟ್ ಟ್ರೂತ್. ಅದ್ರ ಅಪೋಸಿಟ್ ಬರ್ತಾ ಇದೆ ಫ್ಯಾಕ್ಟ್ ದಟ್ ರೂಟ್ 5 ಈಸ್ ಇರ್ರಾಷನಲ್. ಓಕೆ, ರೂಟ್ 5 ಇರ್ರಾಷನಲ್ ಇರೋದಕ್ಕೆ ಓಕೆ ಅದ್ರ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಓಕೆ, ಹೌದಾ? ಸೊ ಈಗ ರೂಟ್ 5 ಇರ್ರಾಷನಲ್ ಬರಬೇಕು, ಬಟ್ ಇಲ್ಲಿ ಏನ್ ಬರ್ತಾ ಇದೆ, ಈಗ ಆರ್ ಎಚ್ ಎಸ್ ರಾಷನಲ್ ಅಂದ್ರೆ ಓಕೆ ಎಲ್ ಎಚ್ ಎಸ್ ಕೂಡ ರಾಷನಲ್ ಆಗ್ಬಿಡುತ್ತೆ. ಬಟ್ ನಮಗೆ ಏನ್ ಗೊತ್ತು, ರೂಟ್ 5 ಇರ್ರಾಷನಲ್ ಅಂತ ಗೊತ್ತು. ಓಕೆ, ಸೊ ಈ ಕಾಂಟ್ರಡಿಕ್ಷನ್ ಅಂದ್ರೆ ಲೈಕ್ ಅಪೋಸಿಟ್ ಆನ್ಸರ್ ಎದಕ್ ಬರ್ತಾ ಇದೆ ಅಂದ್ರೆ ನಾವು ಫಸ್ಟ್ ಈಗ ಅಸಂಪ್ಷನ್ ಮಾಡಿದ್ವಲ್ಲ ಅದು ರಾಂಗ್ ಅಂತ ಗೊತ್ತಾಯ್ತು. ಸೊ ಆ ಸ್ಟೇಟ್ಮೆಂಟ್ ಏನ್ ಬರೀಬೇಕು, ಕಾಂಟ್ರಡಿಕ್ಷನ್ ಈಸ್ ಅರೈಸನ್ because of our wrong assumption. ಓಕೆ, ಸೊ ನಮಗೆ ಏನ್ ಗೊತ್ತಾಯ್ತು, ಈಗ ನಾವು ತಗೊಂಡ್ರೆ ಅಸಂಪ್ಷನ್ ರಾಂಗ್ ಅಂತ ಗೊತ್ತಾಯ್ತು. ಸೊ ಅಸಂಪ್ಷನ್ ರಾಂಗ್ ಅಂದ್ರೆ ನಾವ್ ಏನ್ ತಗೊಂಡಿದ್ವಿ, ರಾಷನಲ್ 3 ಪ್ಲಸ್ ರೂಟ್ 5 ನ ರಾಷನಲ್ ಅಂತ ತಗೊಂಡಿದ್ವಿ. ಅಸಂಪ್ಷನ್ ರಾಂಗ್ ಅಂದ್ರೆ ನಾವ್ ಇವಾಗ ಏನ್ ಕನ್ಕ್ಲೂಡ್ ಮಾಡ್ಬೋದು, ಸೊ ನಾವ್ ಇವಾಗ ಏನ್ ಬರೀಬಹುದು, ವಿ ಕ್ಯಾನ್ ಕನ್ಕ್ಲೂಡ್ ದಟ್ conclude that 3 plus root 5 is irrational ಅಂತ ಕಂಪ್ಲೀಟ್ ಮಾಡ್ಬೋದು.
ನೀವು ಜಸ್ಟ್ ಇಷ್ಟು ಸ್ಟೇಟ್ಮೆಂಟ್ ಬರೆದ್ಬಿಟ್ರೆ ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಓಕೆನಾ? ಸೊ ಈ ತರ ನೀವು ಬರೀರಿ, ಸೊ ದಟ್ ನೋಡಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಮಾರ್ಕ್ಸ್ ನೀಟಾಗಿ ಹೋಗ್ತಾರೆ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡರ್ನ್ ಕ್ವಶನ್ ಪೇಪರ್ 2 ಸೆಟ್ ಕೊಟ್ಟಿದ್ದಾರೆ. ಓಕೆ, ನಾವು 2 ಲಿಂಕ್ ಪ್ಲೇ ಲಿಸ್ಟ್ ಲಿಂಕ್ ಇದ್ರಲ್ಲಿ ಹಾಕಿರ್ತೀನಿ. ಸೊ ದಟ್ ಅದನ್ನ ನೀವು ರೆಫರ್ ಮಾಡ್ರಿ. 2 ಕ್ವಶನ್ ಪೇಪರ್ ಡಿಫ್ರೆಂಟ್ ಇದಾವೆ. ಓಕೆ, ಅವೆರಡನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ಅವೆರಡನ್ನ ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಇನ್ನು ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇನ್ನು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.